ಇದು SB ಟೈಮ್ಸ್ ನ್ಯೂಸ್ ಚಾನೆಲ್ ವತಿಯಿಂದ ಕಲಬುರಗಿ ನಗರದ ರಾಘವೇಂದ್ರ ಪೊಲೀಸ್ ಠಾಣೆಯಿಂದ ವಿಶೇಷ ಸುದ್ದಿ. ಸರ್ಕಾರಿ ಇಲಾಖೆಗಳಲ್ಲಿ ನೌಕರಿ ಕೊಡಿಸುವುದಾಗಿ ನಂಬಿಸಿ ಸಾರ್ವಜನಿಕರು ಹಾಗೂ ನಿರುದ್ಯೋಗಿ ಯುವಕರಿಗೆ ವಂಚನೆ ಎಸಗುತ್ತಿದ್ದ ಆರೋಪದಲ್ಲಿ ರಾಘವೇಂದ್ರ ನಗರ ಪೊಲೀಸರು ಇಬ್ಬರನ್ನು ವಶಕ್ಕೆ ಪಡೆದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಬಿಹಾರ್ ಮೂಲದ 32 ವರ್ಷದ ಪ್ರೇಮ್ ಶ್ಯಾಮ್ ಕುಮಾರ್ ಹಾಗೂ 40 ವರ್ಷದ ಜಗನ್ನಾಥ್ ಸಿಂಗ್ ಪ್ರಸಾದ್ ಬಂಧಿತ ಆರೋಪಿಗಳು. ಆರೋಪಿಗಳಿಂದ 4 ಮೊಬೈಲ್ ಫೋನ್ಗಳು, ATM ಕಾರ್ಡ್ಗಳು, ಪ್ಯಾನ್ ಕಾರ್ಡ್ಗಳು ಹಾಗೂ ಆಧಾರ್ ಕಾರ್ಡ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಆಜಾದ್ಪುರ ರಸ್ತೆಯ ನಿವಾಸಿ 35 ವರ್ಷದ ಆಶ್ರಫ್ ಎಂಬುವರು ನೀಡಿದ ದೂರಿನ ಮೇರೆಗೆ ರಾಘವೇಂದ್ರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಳ್ಳಲಾಗಿತ್ತು. ಇನ್ನು ದೂರಿನ ಪ್ರಕಾರ ಆರೋಪಿಗಳು ರೈಲ್ವೆ ಇಲಾಖೆ, ಅಂಚೆ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಯಲ್ಲಿ ಕರ್ನಾಟಕ, ಬಿಹಾರ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳಲ್ಲಿ ಸರ್ಕಾರಿ ನೌಕರಿ ಕೊಡಿಸುವುದಾಗಿ ಹೇಳಿ ಒಬ್ಬ ಅಭ್ಯರ್ಥಿಯಿಂದ 5 ಲಕ್ಷ ರೂಪಾಯಿ ಪಡೆದು ಉದ್ಯೋಗ ಕಲ್ಪಿಸುವುದಾಗಿ ನಂಬಿಸಿ ವಂಚನೆ ನಡೆಸುತ್ತಿದ್ದರು ಎನ್ನಲಾಗಿದೆ. ಪ್ರಕರಣದ ತನಿಖೆಯನ್ನು ಕೈಗೊಂಡ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ SD, IPS, ಉಪ ಪೊಲೀಸ್ ಆಯುಕ್ತ ಶಾಲು IPS, ಕಾನೂನು ಮತ್ತು ಸುವ್ಯವಸ್ಥೆ, DCP ಅಪರಾಧ ಮತ್ತು ಸಂಚಾರ ಪ್ರವೀಣ್ H ನಾಯಕ್ ಹಾಗೂ ದಕ್ಷಿಣ ಉಪವಿಭಾಗದ ACP ಶರಣಬಸಪ್ಪ ಸುಬೇದಾರ್ ಅವರ ಮಾರ್ಗದರ್ಶನದಲ್ಲಿ ವಿಶೇಷ ತಂಡ ರಚಿಸಲಾಗಿತ್ತು. ರಾಘವೇಂದ್ರ ನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ A ವಾಜೀದ್ ಪಟೇಲ್ ಅವರ ನೇತೃತ್ವದಲ್ಲಿ ASI ಮಲ್ಲಿಕಾರ್ಜುನ್ ಜಾನೆ, ಹೆಡ್ ಕಾನ್ಸ್ಟೇಬಲ್ ಮಲ್ಲನಗೌಡ ಹಾಗೂ ಸಿಬ್ಬಂದಿಗಳಾದ ಉಮೇಶ್, ಶರಣಬಸವ, ಹರೇಶ್, ಪ್ರಶಾಂತ್ ಮತ್ತು ಬಸವರಾಜ್ ಅವರನ್ನೊಳಗೊಂಡ ತಂಡ ಆರೋಪಿಗಳ ಪತ್ತೆ ಕಾರ್ಯಾಚರಣೆ ನಡೆಸಿತು. ಪ್ರಕರಣದ ಆರೋಪಿಗಳನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಲ್ಲಿ ಯಶಸ್ವಿಯಾದ ರಾಘವೇಂದ್ರ ನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ A ವಾಜೀದ್ ಪಟೇಲ್ ಮತ್ತು ಅವರ ಸಿಬ್ಬಂದಿಗಳು ಕಾರ್ಯವನ್ನು ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ SD ಅವರು ಶ್ಲಾಘಿಸಿದ್ದಾರೆ. ಸರ್ಕಾರಿ ನೌಕರಿ ಕೊಡಿಸುವ ಹೆಸರಿನಲ್ಲಿ ಹಣ ಕೇಳುವ ವ್ಯಕ್ತಿಗಳ ಬಗ್ಗೆ ಸಾರ್ವಜನಿಕರು, ವಿಶೇಷವಾಗಿ ನಿರುದ್ಯೋಗಿ ಯುವಕರು ಎಚ್ಚರಿಕೆಯಿಂದ ಇರಬೇಕು. ಉದ್ಯೋಗದ ಆಮಿಷ ಒಡ್ಡಿ ಹಣ ವಸೂಲಿ ಮಾಡುವ ವ್ಯಕ್ತಿಗಳಿಂದ ದೂರವಿದ್ದು ಅನುಮಾನಾಸ್ಪದ ಚಟುವಟಿಕೆಗಳು ಕಂಡುಬಂದಲ್ಲಿ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡುವಂತೆ ನಗರ ಪೊಲೀಸ್ ಆಯುಕ್ತರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಶಿವಕುಮಾರ್ B ಬಿರಾದರ್ ಸಾರಥ್ಯದಲ್ಲಿ ನೂತನವಾಗಿ ಪ್ರಾರಂಭಗೊಂಡ SB ಟೈಮ್ಸ್ ನ್ಯೂಸ್ ಚಾನೆಲ್. ನಮ್ಮ ಚಾನೆಲ್ ಅನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಈ ದಿನ ಕಲಬುರಗಿ ನಗರ ಪೊಲೀಸ್ನ RG ನಗರ ಪೊಲೀಸ್ ಸ್ಟೇಷನ್ನ ಇನ್ಸ್ಪೆಕ್ಟರ್ ಮತ್ತು ಅವರ ತಂಡ ACP ಸೌತ್ ಅವರ ಮಾರ್ಗದರ್ಶನದಲ್ಲಿ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಅದು ಬೇಸಿಕಲಿ ಏನಂತಂದರೆ, ಒಂದು ಇಂಟರ್ಸ್ಟೇಟ್ ಜಾಬ್ ಫ್ರಾಡ್ನಲ್ಲಿ ತೊಡಗಿರುವ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದು ಕಾರ್ಯಾಚರಣೆ ಮೂಲತಃ ಯಾವ ರೀತಿ ಆಯಿತು ಅಂತಂದರೆ, ಒಂದು ರ್ಯಾಂಡಮ್ ಫೋನ್ ಕಾಲ್ನಿಂದ ಸ್ಥಳೀಯರಿಗೆ ಒಂದು ತಂಡ ಸಂಪರ್ಕ ಮಾಡ್ತಾರೆ. ಸಂಪರ್ಕ ಮಾಡಿದಾಗ ಅವರು ಹೇಳೋದೇನಂತಂದರೆ, ತಮಗೇನಾದರೂ ಕೆಲಸ ಬೇಕಾಗಿದೆ ಅಂತ ಕೇಳ್ತಾರೆ. ಇಲ್ಲ ಅಂತಂದಾಗ ನಮ್ಮ ವೃತ್ತಿ ಇರೋದೇನಂತಂದರೆ, ಬೇರೆ ಬೇರೆ ಇಲಾಖೆಗಳಲ್ಲಿ, ರಾಜ್ಯಗಳದಿರ್ಬೋದು ಅಥವಾ ಕೇಂದ್ರ ಸರ್ಕಾರದ ಕೆಲವು ಹುದ್ದೆಗಳಲ್ಲಿ ಕೆಲಸ ಕೊಡಿಸ್ತೀವಿ. ಪ್ರತಿ ಕೆಲಸಕ್ಕೆ 5 ರಿಂದ 10 ಲಕ್ಷ ನಾವು ಚಾರ್ಜ್ ಮಾಡ್ತೀವಿ. ಅಂಥದ್ದು ಯಾರಾದರೂ ಗ್ರಾಹಕರು ಅಥವಾ ಉದ್ಯೋಗ ಆಕಾಂಕ್ಷಿಗಳಿದ್ದರೆ ನಮ್ಮ ಗಮನಕ್ಕೆ ತೊಗೊಂಬನ್ನಿ. ಒಂದು ವೇಳೆ ನೀವೇನಾದರೂ ಅಂಥವರನ್ನು ಐಡೆಂಟಿಫೈ ಮಾಡಿದ್ರೆ ನಿಮಗೂ ಕೂಡ ಕಮಿಷನ್ ಕೊಡ್ತೀವಂತ ಇವರಿಗೆ ಆಶೆಯನ್ನು ತೋರಿಸ್ತಾರೆ. ಅದರಲ್ಲಿ ಇನ್ನೊಂದಷ್ಟು ಏನಾಗುತ್ತೆ ಅಂತಂದರೆ, ಕೆಲವು ಮುಂದುವರೆದಾಗ ಈಗೇನು ನೀಟ್ ಎಕ್ಸಾಮ್ ನಡೀತಾ ಇದೆ, ಅದರಲ್ಲೂ ಕೂಡ ಮೆಡಿಕಲ್ ಶೀಟ್ಸ್ಗಳು, ಒಂದು ವೇಳೆ ನೀಟಲ್ಲಿ ಎಕ್ಸಾಮಲ್ಲಿ ಪಾಸ್ ಆಗಿಲ್ಲ ಅಂತಂದರೆ ಪೇಮೆಂಟ್ ಶೀಟಲ್ಲಿನೂ ಕೂಡ ನಿಮಗೆ ಅರೇಂಜ್ ಮಾಡ್ತೀವಂತ ಇವರಿಗೆ ಆಶೆಯನ್ನು ತೋರಿಸ್ತಾರೆ. ಅದಕ್ಕೂ ಕೂಡ ಹೆವಿ ಅಮೌಂಟ್ನ ಒಂದು ಡಿಮ್ಯಾಂಡ್ ಇಟ್ಟಿರ್ತಾರೆ. ನಿಯರ್ಲಿ 40 to 60 ಲ್ಯಾಕ್ ಅಷ್ಟು ಡಿಮ್ಯಾಂಡನ್ನು ಇಟ್ಟಿರ್ತಾರೆ. ಆವಾಗ ನಮ್ಮ ಸ್ಥಳೀಯ ಪೊಲೀಸರಿಗೆ ಇವರು ಒಂದು ಟಿಪ್ ಆಫ್ ಮಾಡ್ತಾರೆ. ಲೋಕಲ್ ಪೊಲೀಸ್ ಮತ್ತು ಯಾರಿಗೆ ಸಂಪರ್ಕ ಮಾಡಿದರೆ ಅವರೆಲ್ಲ ಸೇರಿಕೊಂಡು ಇಲ್ಲಿ ಆಕಾಂಕ್ಷಿಗಳು ಇದ್ದಾರೆ ಅಂತ ಹೇಳಿ ಇವ್ರಿಗೆ ಕರ್ಸ್ಕೊತೀವಿ. ಕರ್ಸ್ಕೊಂಡ ನಂತರ ಇಲ್ಲಿ ನಮ್ಮ ಅಪರಾಧ ತಂಡದ ಸಿಬ್ಬಂದಿಯವರು, ಕ್ರೈಮ್ ಟೀಮ್ ಸಿಬ್ಬಂದಿಯವರು ಏನು ಒಂದು ಪ್ರಾಸ್ಪೆಕ್ಟಿವ್ ವಿದ್ಯಾರ್ಥಿಗಳ ಉದ್ಯೋಗಾಕಾಂಕ್ಷಿಗಳ ಪೇರೆಂಟ್ಸ್ ಥರ ಅವರಿಗೆ ಸಂಪರ್ಕ ಮಾಡ್ತಾರೆ.
ಆವಾಗ ಅವರು ಪ್ರಾಮಿಸ್ ಮಾಡೋದೇನಂತಂದರೆ ಏನು ಪೋಸ್ಟ್ ಆಫೀಸಲ್ಲಿದೆ ಗ್ರಾಮೀಣ್ ಡಾಕ್ ಸೇವಕ್ ಅಂತ, ಅದರಲ್ಲಿ ಅಸಿಸ್ಟೆಂಟ್ ಪೋಸ್ಟ್ ಮಾಸ್ಟರ್ ಇರ್ಬೋದು ಅಥವಾ ಬ್ರ್ಯಾಂಚ್ ಪೋಸ್ಟ್ ಮಾಸ್ಟರ್ ಇರ್ಬೋದು, ಈ ರೀತಿ ಬೇರೆ ಬೇರೆಯ ಒಂದು ಉದ್ಯೋಗಗಳ ಬಗ್ಗೆ ಅವರಿಗೆ ಆಶ್ವಾಸನೆ ಕೊಡ್ತಾರೆ. ಮತ್ತು ಒಂದು ವೇಳೆ ನಿಮಗೇನೇ ಸಂಪರ್ಕ ಬೇಕಾದರೆ ಇಲ್ಲಿ ಸ್ಥಳೀಯರೇನಿದ್ದಾರೆ ಅವ್ರ ಮುಖಾಂತರ ನೀವು ಸಂದಾಯ ಮಾಡಬೇಕು ಅಂತ ಅವ್ರ ಆಬ್ಜೆಕ್ಟಿವ್ ಇರೋದೇ ಮೋಸ ಮಾಡುವಂಥದ್ದು. ಮತ್ತು ಅದಲ್ಲದೆ ಇವರು ಬೇರೆ ಬೇರೆ ಕಡೆ ಏನು ಮಾಡ್ತಾರೆ, ಡೆಲ್ಲಿ ಪೊಲೀಸಲ್ಲಿ ಕೆಲಸ ಕೊಡಿಸ್ತೀವಿ, ರೈಲ್ವೆ ಇಲಾಖೆಯಲ್ಲಿ ಕೆಲಸ ಕೊಡಿಸ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಮತ್ತು ನಾವು ಇವರ ಒಂದು ಜಾಲವನ್ನು ಬೆನ್ನತ್ತಿದಾಗ ಮೂಲತಃ ಇವರು ಬಿಹಾರ್ ಕಡೆಯವರಿದ್ದಾರೆ. ಪ್ರಸ್ತುತ ವಾಸ ಮಾಡ್ತಾ ಇರೋದು ಡೆಲ್ಲಿ ಔಟ್ಸ್ಕರ್ಟ್ಸ್ ನೋಯ್ಡಾದಲ್ಲಿ ಇದ್ಕೊಂಡು ಇವರು ಈ ರೀತಿ ಯಾರು ಜಾಬ್ಗಳನ್ನು ಹುಡುಕ್ತಾ ಇದ್ದಾರೆ ಅಂಥವರಿಗೆ ಈ ಮೊಬೈಲ್ಗಳ ಮುಖಾಂತರ, ಫೇಸ್ಬುಕ್ ಮತ್ತು ಸೋಷಿಯಲ್ ಮೀಡಿಯಾ ಚಾನೆಲ್ಗಳ ಮುಖಾಂತರ ಸಂಪರ್ಕ ಮಾಡಿ ಹಣವನ್ನು ಅವ್ರ ಹತ್ರ ಕಿತ್ಕೊಂಡು ಅಲ್ಲಿಂದ ಸಂಪರ್ಕವನ್ನು ಕಡ್ದುಕೊಳ್ಳುವಂಥದ್ದು ಮಾಡ್ತಾ ಇರೋದು. ಈಗ ಇವರ ಪರಿಶೀಲನೆಯಿಂದ ನಮಗೆ ಸುಮಾರು ಕೆಲವು ಏನು ಆಕಾಂಕ್ಷಿಗಳಿದ್ದಾರೆ ಅವರ ಕೆಲವು ಅಪ್ಲಿಕೇಶನ್ಗಳನ್ನು ಸಿಕ್ಕಿದೆ ನಮ್ಮ ಹತ್ರ. ಈಗ ಮತ್ತು ಕೆಲವು ಫೇಕ್ ಇದನ್ನು ಕೊಟ್ಟಿದ್ದಾರೆ, ಯಾವುದು ಜಾಬ್ ಆಫರ್ ಲೆಟ್ರನ್ನು ಕೊಟ್ಟಿದ್ದಾರೆ, ಅಪಾಯಿಂಟ್ಮೆಂಟ್ ಲೆಟ್ರು. ಇದರಲ್ಲಿ ಒಂದು ಕ್ಯಾಂಡಿಡೇಟಿಗೆ ಇಲ್ಲಿ ನಾವು ನೋಡಿದರೆ ಸರ್ವತ್ರ ಶಿಕ್ಷಾ ಸಮಿತಿ ಅಂತ, ಇದರಲ್ಲಿ ರೀಜ್ನಲ್ ಪ್ರಾಜೆಕ್ಟ್ ಕಂಟ್ರೋಲರ್ ಆಫೀಸರ್ ಅಂತ ಅಪಾಯಿಂಟ್ಮೆಂಟ್ ಲೆಟ್ರ್ ಇಶ್ಯೂ ಮಾಡಿದ್ದಾರೆ. ಇದರಲ್ಲಿ ಡಿಜಿಟಲ್ ಸೈನ್ ಇದೆ. ಬೇಸಿಕಲಿ ಪ್ರೈಮರ್ಲಿ ಇದರಲ್ಲೂ ಏನು ಸುಮಾರು ವ್ಯತ್ಯಾಸಗಳಿದ್ದಾವೆ. ಸೊ ಇದನ್ನು ಕೂಡ ಫೇಕ್ ಇದೆ. ಅದಕ್ಕೆ ಇನ್ ಟೈಮ್ ನಮ್ಮ ಅಧಿಕಾರಿಗಳು ಆಪರೇಷನ್ ಮಾಡಿದ್ದಾರೆ. ಮತ್ತು ಏನು ಇವರು ಅಂತಾರಾಜ್ಯದಿಂದ ಬಂದು ಡೆಲ್ಲಿಯಿಂದ ಕುಳಿತುಕೊಂಡು ಅವ್ರ ತಂಡದ ಮುಖಾಂತರ ಇಲ್ಲೇನು ಕಲಬುರಗಿ ಮತ್ತು ಸುತ್ತಮುತ್ತಲಿನ ಏನು ಯುವಕರಿದ್ದಾರೆ ಅವರಿಗೆ ಏನು ಮೋಸ ಮಾಡ್ಬೇಕಂತ ಮಾಡಿದ್ರು, ಅದಕ್ಕೆ ಒಂದು ಬ್ರೇಕ್ ಹಾಕಿದರೆ ಅದಕ್ಕೆ ನನ್ನ ತಂಡದವರಿಗೆ ಅಭಿನಂದಿಸ್ತಾ ಇದ್ದೀನಿ. ಮತ್ತು ಎಲ್ಲ ಜನರಲ್ಲಿ ಮತ್ತು ಸಾರ್ವಜನಿಕರಲ್ಲಿ ವಿನಂತಿ ಏನಂತಂದರೆ, ದೇರ್ ಈಸ್ ನೋ ಶಾರ್ಟ್ಕಟ್ ಟು ಸಕ್ಸಸ್. ಯಾವುದೇ ಒಂದು ಸಫಲತೆ ಕಾಣಬೇಕಾದ್ರೆ ಅದಕ್ಕೆ ಯಾವುದೂ ಶಾರ್ಟ್ಕಟ್ ಇಲ್ಲ. ಮತ್ತು ಈಗೆಲ್ಲ ರೀತಿ ಏನು ಮೋಸ ಮಾಡೋ ಜಾಲಗಳಿದ್ದಾವೆ. ಈ ಕಳೆದ ಸುಮಾರು ವರ್ಷಗಳಿಂದನೂ ನೋಡಿದ್ದೀವಿ. 4-5 ವರ್ಷಗಳ ಹಿಂದೆನೂ ಕೂಡ ರೈಲ್ವೆ ಇಲಾಖೆಯಲ್ಲಿ ಕೆಲಸ ಕೊಡ್ತೀವಂತ ಹೇಳಿದ್ದು, ಫೇಕ್ ಅಪಾಯಿಂಟ್ಮೆಂಟ್ ಲೆಟ್ರ್ ಕೊಟ್ಟಿರುವಂಥದ್ದು. ಮತ್ತು ಆ ಟೈಮಲ್ಲಿ ಕೆಲವು ಫೇಕ್ ಟ್ರೈನಿಂಗನ್ನು ಕೂಡ ಕೊಟ್ಟಿದ್ದಾರೆ. ಅಪಾಯಿಂಟ್ಮೆಂಟ್ ಲೆಟ್ರ್ ಅಷ್ಟೇ ಅಲ್ಲದೆ ಕೆಲವು ಒರಿಸ್ಸಾ ಮತ್ತು ಇತರೆ ರಾಜ್ಯಗಳಿಗೆ ಏನು ಫೇಕ್ ಅಪಾಯಿಂಟ್ಮೆಂಟ್ ಲೆಟರ್ ಅಂತಾರೋ ಅಲ್ಲಿ ಫೇಕ್ ಟ್ರೈನಿಂಗ್ ಕ್ಯಾಂಪ್ಗಳನ್ನು ಕೂಡ ಮಾಡಿದರು. ಸೊ ಅದಕ್ಕೆ ಹೇಳ್ತಾ ಇರೋದು, ಇಂಥವು ಯಾವುದೇ ತಮ್ಮ ಗಮನಕ್ಕೆ ಬಂದರೆ ಅನುಮಾನ ಬಂದ ತಕ್ಷಣ ಸ್ಥಳೀಯ ಪೊಲೀಸರಿಗೆ ತಿಳಿಸಿ. ಇದರಿಂದ ನೀವು ಸೇಫ್ ಆಗ್ತೀರಿ ಮತ್ತು ಇವರಿಂದ ಬೇರೆಯವರು ಕೂಡ ಏನು ವಂಚನೆ ಆಗಲಿಕ್ಕೆ ಸಾಧ್ಯ ಇದೆ ಅದನ್ನು ಕೂಡ ನಾವು ತಡೆಗಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಯಾವುದೇ ರೀತಿಯ ಒಂದು ಈ ರೀತಿ ಜಾಲಗಳಿದ್ದಾವೆ, ಅಪಾಯಿಂಟ್ಮೆಂಟ್ ಲೆಟರ್ಸ್ ಕೊಡುವಂಥದ್ದಿರ್ಬೋದು ಅಥವಾ ಅಪ್ಲಿಕೇಶನ್ ಫಾರ್ಮ್ಗಳ ಡೀಟೇಲ್ಸ್ ಶೇರ್ ಮಾಡುವಂಥದ್ದು, ಕ್ರೆಡಿಬಿಲಿಟಿಯನ್ನು ತಾವು ಚೆಕ್ ಮಾಡ್ಬೋದು. ಪ್ರತಿಯೊಂದು ಈಗ ರೆಕ್ರೂಟ್ಮೆಂಟ್ ಪ್ರೊಸೆಸ್ ಇದೆಯಾ ಇಲ್ಲ ಅಂತಾದರೂ ವೆರಿಫೈ ಮಾಡ್ಕೋಬೇಕು. ಈಗ ಬೇಸಿಕಲಿ ಇವರು ಕೆಲವು ಫಾರ್ಮ್ಗಳನ್ನು ತಂದಿದ್ದಾರೆ. ಈಗ ಉದಾಹರಣೆ, ಈಗ ಗ್ರಾಮೀಣ್ ಡಾಕ್ ಸೇವಕ್ ಅಂತ ಆಲ್ರೆಡಿ ರೆಕ್ರೂಟ್ಮೆಂಟ್ ಪ್ರೊಸೆಸ್ ಮುಗಿದೋಗಿದೆ. ಆದರೂ ಕೂಡ ಅವ್ರ ಅಪ್ಲಿಕೇಶನ್ಗಳನ್ನು ಇವರು ಸೋಷಿಯಲ್ ಮೀಡಿಯಾ ಮುಖಾಂತರ ಹರಡಿಸ್ತಾ ಇದ್ದಾರೆ. ಸೊ ಇದರ ಮುಖಾಂತರ ಏನು ಹೇಳ್ತಾ ಇದ್ದೀವಿ ಅಂತಂದರೆ, ಅಟ್ಲೀಸ್ಟ್ ಆ ರೆಕ್ರೂಟ್ಮೆಂಟ್ ಪ್ರೊಸೆಸ್ಸಲ್ಲಿ ಇದೆಯಾ ಇಲ್ಲ ಚೆಕ್ ಮಾಡಿ, ಮತ್ತು ಇವರು ಕ್ರೆಡಿಬಿಲಿಟಿನೂ ಚೆಕ್ ಮಾಡಿ. ಇದು ಯಾವುದೇ ಇದಕ್ಕೆ ಇಂಥವಕ್ಕೆ ಬಲಿಯಾಗಬೇಡಿ. ಮತ್ತು ಏನು ಹಾರ್ಡ್ ಅಂಡ್ ಮನಿ ಇದೆ, ದುಡ್ಡು ಪೇರೆಂಟ್ಸ್ ಏನು ಹಾರ್ಡ್ ಅಂಡ್ ಕಷ್ಟಪಟ್ಟು ಸಂಪಾದಿಸಿರೋ ದುಡ್ಡಿದೆ, ಅದನ್ನು ಈ ರೀತಿ ಜಾಲಗಳಿಗೆ ಕಳ್ಕೊಳ್ಬೇಡಿ ಅಂತ ಹೇಳ್ತಾ ಇದ್ದೀನಿ.